ಎಲ್ಲರಿಗೂ ನಮಸ್ಕಾರ. ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವೃಶ್ಚಿಕ ರಾಶಿಯವರ ಅಂತ್ಯ ಹೇಗಿರುತ್ತೆ ಗೊತ್ತಾ? ಈ ವೃಶ್ಚಿಕ ರಾಶಿಯವರು ತಮ್ಮ ಜೀವನದ ಕೊನೆಯ ಅಂತ್ಯದಲ್ಲಿ ಯಾವ ರೀತಿಯಾಗಿ ಜೀವನನ ಸಾಗಿಸ್ತಾರೆ, ಹಾಗೆಯೇ ಇವರ ಸಾವು ಹೇಗಿರುತ್ತೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ವೃಶ್ಚಿಕ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲ ವೃಶ್ಚಿಕ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ಈ ವೃಶ್ಚಿಕ ರಾಶಿಯವರ ಜೀವನ ತುಂಬಾ ರಹಸ್ಯಮಯವಾಗಿರುತ್ತೆ ಅಂತ ಹೇಳಲಾಗುತ್ತೆ. ಆದರೆ ಅವರ ಜೀವನದ ಕೊನೆಯ ಹಂತ ಹೇಗಿರುತ್ತೆ ಗೊತ್ತಾ? ಅವರು ಅಂತಿಮ ಸಮಯದಲ್ಲಿ ಯಾವ ಮನಸ್ಥಿತಿಯಲ್ಲಿ ಇರ್ತಾರೆ, ಯಾವ ಗುಣಗಳು ಅವರ ಜೊತೆಯೇ ಕೊನೆಯವರೆಗೂ ಕೂಡ ಇರುತ್ತೆ, ಇದರ ಬಗ್ಗೆ ಸಂಪೂರ್ಣವಾಗಿ ನೋಡೋಣ. ಈ ವೃಶ್ಚಿಕ ರಾಶಿಯವರ ಅಧಿಪತಿ ಬಂದು ಮಂಗಳ ಗ್ರಹ. ಈ ರಾಶಿಯವರು ಧೈರ್ಯಶಾಲಿಗಳು, ಭಾವನಾತ್ಮಕರು, ದೃಢ ಸಂಕಲ್ಪದವರು, ಹಾಗೆ ತುಂಬಾನೇ ರಹಸ್ಯಮಯ ಸ್ವಭಾವವನ್ನು ಹೊಂದ್ಕೊಂಡಿರ್ತಾರೆ. ಇವರ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನು ಎದುರಿಸಿ ಗೆಲ್ಲುವಂತಹ ಶಕ್ತಿ ಇವರಲ್ಲಿ ಇರುತ್ತೆ. ಇದೇ ಗುಣಗಳು ಇವರ ಜೀವನದ ಕೊನೆಯ ಹಂತದಲ್ಲಿಯೂ ಕೂಡ ಕಾಣಿಸ್ಕೊಳ್ಳುತ್ತೆ ಅಂತ ಜ್ಯೋತಿಷ್ಯ ಹೇಳುತ್ತೆ. ಇವರ ಜೀವನದ ಕೊನೆಯ ಹಂತದಲ್ಲಿ ಮನಸ್ಥಿತಿಯ ಬಗ್ಗೆ ಮಾತನಾಡೋದಾದರೆ, ವೃಶ್ಚಿಕ ರಾಶಿಯವರು ವಯಸ್ಸಾಗುತ್ತಿದ್ದಂತೆ ಹೆಚ್ಚು ಆಧ್ಯಾತ್ಮಿಕತೆಯ ಕಡೆಗೆ ಆಕರ್ಷಿತರಾಗಿರ್ತಾರೆ. ಬಾಲ್ಯ ಮತ್ತು ಯೌವನದಲ್ಲಿ ಲೋಕದ ವಿಷಯಗಳಿಗೆ ಹೆಚ್ಚು ಗಮನ ಕೊಟ್ಟಿದ್ದರೂ ಕೂಡ ಜೀವನದ ಅಂತಿಮ ಹಂತದಲ್ಲಿ ದೇವರು, ಧರ್ಮ, ಪುಣ್ಯ ಕಾರ್ಯಗಳ ಬಗ್ಗೆ ಆಸಕ್ತಿ ಹೆಚ್ಚಾಗಬಹುದು. ಇವರು ತಮ್ಮ ಜೀವನದಲ್ಲಿ ಮಾಡಿದ ತಪ್ಪುಗಳು ಮತ್ತು ಸಾಧನೆಗಳ ಬಗ್ಗೆ ಆಳವಾಗಿ ಯೋಚನೆ ಮಾಡ್ತಿರ್ತಾರೆ. ಹೆಚ್ಚಿನ ಸಂದರ್ಭದಲ್ಲಿ ಕುಟುಂಬದವರಿಗೆ ಉತ್ತಮ ಸಲಹೆ ನೀಡಿ ಅವರ ಭವಿಷ್ಯ ಸುಖವಾಗಿರಲಿ ಅಂತ ಬಯಸ್ತಿರ್ತಾರೆ. ಇನ್ನು ಕೊನೆಯ ಸಮಯದಲ್ಲಿ ಕುಟುಂಬದವರೊಂದಿಗಿನ ಸಂಬಂಧದ ಬಗ್ಗೆ ಮಾತನಾಡೋದಾದರೆ, ವೃಶ್ಚಿಕ ರಾಶಿಯವರು ಹೊರಗಿನಿಂದ ಗಟ್ಟಿಯಾಗಿರುವಂತೆ ಕಂಡರೂ ಕೂಡ ಒಳಗಿನಿಂದ ತುಂಬಾ ಭಾವನಾತ್ಮಕವಾಗಿರ್ತಾರೆ. ಅಂತಿಮ ಸಮಯದಲ್ಲಿ ಕುಟುಂಬದವರ ಪ್ರೀತಿ ಮತ್ತು ಬೆಂಬಲವನ್ನು ಹೆಚ್ಚು ಬಯಸ್ತಿರ್ತಾರೆ. ತಮ್ಮ ಮಕ್ಕಳ ಮೊಮ್ಮಕ್ಕಳ ಪ್ರಗತಿಯನ್ನು ನೋಡಿ ಸಂತೋಷ ಪಡ್ತಿರ್ತಾರೆ. ಕುಟುಂಬದವರೊಂದಿಗೆ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುವುದು ಇವರಿಗೆ ಸಂತೋಷನ ನೀಡ್ತಿರುತ್ತೆ. ಇನ್ನು ಆಧ್ಯಾತ್ಮಿಕ ಬೆಳವಣಿಗೆಯ ಬಗ್ಗೆ ನೋಡೋದಾದರೆ, ಜ್ಯೋತಿಷ್ಯದ ಪ್ರಕಾರ ವೃಶ್ಚಿಕ ರಾಶಿಯವರು ಜೀವನದ ಕೊನೆಯ ಭಾಗದಲ್ಲಿ ದೇವರ ಆರಾಧನೆಯನ್ನು ಮಾಡ್ತಿರ್ತಾರೆ. ಜಪ, ಧ್ಯಾನ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚು ತೊಡಗಿಕೊಳ್ಳುವ ಸಾಧ್ಯತೆ ಇರುತ್ತೆ. ಇವರು ಜೀವನದ ನಿಜವಾದ ಅರ್ಥವನ್ನು ಹುಡುಕಲು ಪ್ರಯತ್ನ ಮಾಡ್ತಿರ್ತಾರೆ. ಅನೇಕರು ದೇವಾಲಯಗಳಿಗೆ ಭೇಟಿ ನೀಡುವುದು, ದಾನ ಧರ್ಮ ಮಾಡುವುದು ಹಾಗೂ ಆಧ್ಯಾತ್ಮಿಕ ಗ್ರಂಥಗಳನ್ನು ಓದೋದು ಇವರಿಗೆ ಇದು ತುಂಬಾ ಇಷ್ಟ ಆಗ್ಬೋದು. ಈ ಸಮಯದಲ್ಲಿ ಮನಸ್ಸಿಗೆ ಶಾಂತಿ ಅನ್ನೋದು ಕೂಡ ಹೆಚ್ಚಾಗುತ್ತೆ. ಇನ್ನು ಜ್ಯೋತಿಷ ಏನು ಹೇಳುತ್ತೆ? ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳ್ಕೊಬೇಕು. ಯಾರ ಅಂತ್ಯ ಕೂಡ ಯಾವಾಗ ಹೇಗೆ ಬರುತ್ತೆ ಎಂಬುದನ್ನು ಕೇವಲ ರಾಶಿಯ ಆಧಾರದ ಮೇಲೆ ಖಚಿತವಾಗಿ ಹೇಳಲು ಸಾಧ್ಯವಾಗಲ್ಲ. ಅದು ವ್ಯಕ್ತಿಯ ಜನ್ಮಕುಂಡಲಿ, ಗ್ರಹಸ್ಥಿತಿ, ಆರೋಗ್ಯ, ಜೀವನ ಶೈಲಿ ಹಾಗೂ ಕರ್ಮಗಳ ಮೇಲೆ ಅವಲಂಬಿತವಾಗಿರುತ್ತೆ. ಹೀಗಾಗಿ ವೃಶ್ಚಿಕ ರಾಶಿಯ ಎಲ್ಲರಿಗೂ ಕೂಡ ಒಂದೇ ರೀತಿಯ ಅಂತ್ಯವಾಗುತ್ತೆ ಅಂತ ಹೇಳೋದಿಕ್ಕೆ ಬರಲ್ಲ. ಒಟ್ಟಾರೆಯಾಗಿ ನೋಡೋದಾದರೆ, ವೃಶ್ಚಿಕ ರಾಶಿಯವರು ಜೀವನದ ಕೊನೆಯ ಹಂತದಲ್ಲಿ ಹೆಚ್ಚು ಆಧ್ಯಾತ್ಮಿಕತೆ, ಆತ್ಮಾವಲೋಕನ ಮತ್ತು ಕುಟುಂಬದವರ ಪ್ರೀತಿಯ ಕಡೆಗೆ ಗಮನನ ಹರಿಸ್ತಾರೆ ಅಂತ ಜ್ಯೋತಿಷ್ಯದಲ್ಲಿ ಉಲ್ಲೇಖ ಮಾಡಲಾಗಿದೆ. ನೋಡಿದ್ರಲ್ಲ, ಈ ವೃಶ್ಚಿಕ ರಾಶಿಯವರ ಜೀವನದ ಕೊನೆಯ ಅಂತ್ಯ ಹೇಗಿರುತ್ತೆ ಅಂತ. ನಿಮ್ಮದು ಕೂಡ ವೃಶ್ಚಿಕ ರಾಶಿನ? ಹಾಗಿದ್ರೆ ತಪ್ಪದೇ ಈಗಲೇ ವೃಶ್ಚಿಕ ರಾಶಿ ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.